ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರ ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತಾ ಯೂಟ್ಯೂಬ್ ಚಾನಲ್. ಗೈಸ್, ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದೀವಿ. ಏನಪ್ಪಾ ಅಂತ ಹೇಳಿದ್ರೆ, 1 ಮಂತ್ ಬ್ಯಾಕ್ ಗೀತಾ ಪ್ರಿಯ ಹೇಳಿದ್ಲು 10 ಪ್ಲೇಟ್ ಗೋಲ್ಗೊಪ್ಪ ತಿಂತೀನಿ ಅಂತ. ನಾವು ನೋಡೇ ಬಿಡೋಣ ಆಯ್ತು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀವಿ. ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾ ಇರೋದು ಯಾರು ಅಂದ್ರೆ ಒನ್ ಅಂಡ್ ಓನ್ಲಿ ಗೀತಾ. ನಮಸ್ಕಾರ ನಮಸ್ಕಾರ. ಪ್ರಿಯಾ, ನೋಡೋಣ ಎಷ್ಟು ಪ್ಲೇಟ್ ತಿಂತಾಳೆ, ಏನ್ ಕತೆ ಏನು ಅಂತ. 200 ರೂಪಾಯಿ ತಿನ್ಬೇಕು. 10 ಪ್ಲೇಟ್, 1 ಪ್ಲೇಟ್ 20 ರೂಪಾಯಿ ಆದ್ರೂ 10 ಪ್ಲೇಟ್ ತಿನ್ಬೇಕು. ಅದ್ರಲ್ಲಿ ಏನಾದ್ರು ಅವಳು ಗೆದ್ರೆ 200 ರೂಪಾಯಿ ಕ್ಯಾಶ್ ಪ್ರೈಸ್ ನಾವು ಕೊಡ್ತೀವಿ. ಅಕಸ್ಮಾತ್ ಅವಳು ಸೋತೋದ್ರೆ ಅವಳು 200 ರೂಪಾಯಿ ಕ್ಯಾಶ್ ಪ್ರೈಸ್ ನಮಗ್ ಕೊಡ್ತಾರೆ. ಗೈಸ್, ಇವನ ಹೆಸರು ಕರಿಯಾ ಅಂತ. ದಾಸರಳ್ಳಿ ಕಲ್ಯಾಣ ನಗರಲ್ಲಿ 7th ಮೈನ್ ರೋಡ್ ಅಲ್ಲಿ ಇರೋದು. ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗಿಂದನೂ ಇವ್ನು ಇದ್ದಾನೆ. ನಮ್ಗೆಲ್ಲ ತುಂಬಾ ಇಷ್ಟ. ನಮ್ಮ ಮನೆಗೆಲ್ಲ ಬಂದು ಬಿಸ್ಕೆಟ್ ಕೊಡ್ತಾನೆ. ಕರಿಯಾ, ನೋಡಲ್ಲ ಒಂದ್ಸಲ. ಫುಲ್ ಫೇಮಸ್. ನಾನೇನ್ ಮಾಡ್ಲಿ ಸ್ವಾಮಿ ನನ್ ಹುಡುಗಿ ನಾಯಿ. ಆಕ್ಚುಲಿ ಸ್ಯಾಟರ್ಡೆ ಇವತ್ತು ಬೆಂಗಳೂರಿಗೆ ಬಂದಿದ್ವಿ. ನಾಳೆ ನಮ್ಮ ಕ್ಲೋಸ್ ಫ್ರೆಂಡ್ ಪುಷ್ಪಾ ಪ್ರತಿ ಅಂತ ಅವ್ರ ಫಂಕ್ಷನ್ ಇದೆ, ಎಂಗೇಜ್ಮೆಂಟ್. ಸೊ ಅಲ್ಲಿ ಹೋಗ್ಬೇಕಾಗಿತ್ತು. ಸೊ ಸ್ಯಾಟರ್ಡೆ ಅಂತ ಇವತ್ತೇ ಬಂದಿದ್ದೀವಿ. ನಮ್ಮ ಅಣ್ಣಗೂ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ. ಸೊ ಜೇಸ್ತಾಗೆ ಬಟ್ಟೆ ತಗೊಂಡು, ಇವ್ರು ಬಟ್ಟೆ ತಗೊಂಡು ನಾಳೆ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಒಂದೇ ಸಲ ಊರಿಗೆ ಹೋಗೋಣ ಅಂತ ಸ್ಯಾಟರ್ಡೆನೇ ಬಂದಿದ್ದೀವಿ. ಗೈಸ್, ಇಲ್ಲೇ ಗೋಲ್ಗೊಪ್ಪ ಫ್ರೀ ಆಗಿದ್ದಾನೆ. ನೋಡೋಣ. ನಾವು 20 ರೂಪಾಯಿ ಅನ್ಕೊಂಡ್ ಬಂದ್ವಿ. ಎನಿಹಾವ್ 20 ಆಗ್ಲಿ 30 ಆಗ್ಲಿ 40 ಆಗ್ಲಿ 10 ಪ್ಲೇಟ್ ಅಂದ್ರೆ 10 ಪ್ಲೇಟ್ ಏನು. ಗೀತಾ ಪ್ರಿಯಾ, ಟೈಮ್ ಸ್ಟಾರ್ಟ್ಸ್ ನೌ. ನೋಡೋಣ ಎಷ್ಟು ತಿಂತಾಳೆ, ಏನ್ ಕತೆ. 10 ಪ್ಲೇಟ್ ಭಯ. 1 ಪ್ಲೇಟ್ ಎಷ್ಟು? 20 ರೂಪಾಯಿ. ಬಿಡು ಹಂಗಾದ್ರೆ. 1 ಪ್ಲೇಟ್ ಎಷ್ಟು? 6 ಪೀಸ್. 6 60 ಆಗುತ್ತಾ? ಎರಡಾಯ್ತಾ? 3 ಪ್ರೇಕ್ಷಕರು ಸಪೋರ್ಟ್ ಮಾಡ್ರಿ, ಪಾರ್ಟಿಸಿಪೇಟ್ ಮಾಡ್ತಾರ ಅವಳಿಗೆ. ಮಾಡಕ್ಕೆ ಕೆಲ್ಸ ಇಲ್ವಾ? ಚಂದ ಲೆಕ್ಕ ಇದ್ದೇನೆ ಗೀತಾ. ಅವ್ರು ಲೆಕ್ಕ ಹಾಕೊಂತಾರಲ್ಲ, ನೀವೇ ಲೆಕ್ಕ ಹಾಕೊಳ್ಳಿ. ಅವ್ರು ಲೆಕ್ಕ ಆಗೋದಲ್ಲ, ಅದಕ್ಕೆ ನಾನು ಹಾಕೋದಿಲ್ಲ. ನಾನು ಫುಲ್ ಚಿಲ್ಲು ಇಯರ್ಫೋನ್ ಹಾಕೊಂಡು ತಿಂತಾ ಇರಿ. ಎಲ್ಲಿ ಅಂತ ಹೇಳಿದ್ರೆ ದಾಸರಳ್ಳಿ ದ ಫೇಮಸ್ ಕೃಷ್ಣ ಬೇಕರಿ ಆಪೋಸಿಟ್. ನೀವು ನಿಂತಿದ್ಯಾ? ಗೀತಾ ಆಗುತ್ತಾ ಆಗಲ್ವಾ? ಆಗಲ್ಲ ಅಂದ್ರೆ ಫಸ್ಟ್ ಹೇಳ್ಬಿಡು. ಅರ್ಧ ಆದ್ರೂ ಆಯ್ತಾ? ಅಲ್ಲ, ಅರ್ಧ ಆಯ್ತಾ? ಹೊಟ್ಟೆ ತುಂಬ್ತಾ? ಅರ್ಧ ಆದ್ರೂ ಈ ಕಡೆ ನೋಡು. ಅಲ್ಲೇ ರೋಡ್ ನೋಡಿದ್ರೆ ತಂಗಿಗೆ ಹೆಲ್ತ್ ಹಾಳಾಗಂತದ್ ಗೋಲ್ಗುಪ್ಪ ತಿನ್ಸಿ ಅವಳು ನೋಡ್ರಿ ಹೆಲ್ದಿ. ಚಾಲೆಂಜ್ ಮಾಡಿದಾರು. ಗೈಸ್, 17 ತಿಂದವಳೆ ಅಂದ್ರೆ ಈ ಬಾಡಿಗೆ. 17 ತಿಂದವಳು ಆಲ್ರೆಡಿ. ಖಾರ ಸ್ವಲ್ಪ ಜಾಸ್ತಿ ಹಾಕೊಡ್ಬಯ್ಯ, ಒಂದಕ್ಕೆ ಖಾರದ ಪುಡಿ. ಮಾಡಂಗಿಲ್ಲಪ್ಪ. ಫುಲ್ ಬಿಸ್ನೆಸ್ ಗೀತಾ ಪ್ರಿಯಾ. ತಗೊಳ್ಳೆ. 25 ಮಾಡಿದೀನಿ. ಅಪ್ರಿಶಿಯೇಟ್ ಮಾಡ್ಬೇಕು. ಅಪ್ರಿಶಿಯೇಟ್. 60 ನಿನ್ ಟಾರ್ಗೆಟ್ ಇದ್ದಿದ್ದು 60. ಮುಕ್ಕಾಲಲ್ಲಿ ಕಾಲ್ ಮಾಡಿದೀನಿ. 200 ರೂಪಾಯಿ ಬಂತ ಹೆಂಗೋ. 200 ಅಲ್ಲಿ ಕಮ್ಮಿ. 150. ಮಧು ಮಾಮ 200 ರೂಪೀಸ್ ಯಾರನ್ನ ಕೇಳ್ಬಿಟ್ಟು ನೀನು ಕೊಡ್ತೀನಿ ಅಂದೆ. ಮಧು ಮಾಮ ಏನಂತೆ? 200 ರೂಪೀಸ್ ಯಾರನ್ನ ಕೇಳ್ಬಿಟ್ಟು ನೀನ್ ಕೊಡ್ತೀನಿ ಅಂದೆ. ಚಾಲೆಂಜ್ ಯಾರನ್ನ ಕೇಳಿದೀನಿ ಅಷ್ಟೇ ಅಂತಾರೆ. ಮಧು ಮಾಮ ಬೀಳಬೇಕು ಅಂತ ಹಾಕೋದು. 10 ಪ್ಲೇಟ್ ತಿಂತೀನಿ ಅಂತ ಹೇಳಿದ್ಲು. 1 ಪ್ಲೇಟ್ಗೆ 60 ಅಂದ್ರೆ 60. 25ಕ್ಕೆ ಸ್ಟಾಪ್ ಆಗಿದ್ದಾಳೆ. ಸೊ 200 ರೂಪಾಯಿ
ಒಳ್ಳೆ ಪಾರ್ಟಿ ಮಾಡ್ಬಿಡೋಣ. 200 ರೂಪಾಯಿ ಅವಳ ನಮಗೆ ಕೊಡ್ಬೇಕು, ಯಾಕಂದ್ರೆ ಗೀತಾ ಪ್ರಿಯ ಸೋತಿದ್ದಾಳೆ ಇವತ್ತು. ಪಾರ್ಟಿ ಮಾಡಕ್ಕೆ ಏನಪ್ಪ ಬರುತ್ತೆ? ನಾನು ಆಲ್ರೆಡಿ 100 ರೂಪಾಯಿ ಕೊಟ್ಟಿದ್ದೀನಿ, ಇನ್ನೂ 100 ರೂಪಾಯಿ ಯಾವಾಗ 100 ರೂಪಾಯಿ ಕೊಟ್ಟೆ? ಅವತ್ತೇ ಕೊಟ್ಟಿದ್ದೀನಿ. ಇವತ್ತಿಂದ ಇವತ್ತೇ, ಅವತ್ತಿಂದ ಅವತ್ತೇ ಚಾಲೆಂಜ್ ಅವತ್ತಿಂದು ಅಲ್ವಾ? ಹೆಂಗ್ ಹೋಗಿದ್ವಲ್ಲ ಅಲ್ಲಿ 100 ರೂಪಾಯಿಗೆ ಕೊಡ್ಸೋದಲ್ಲ, ಅದನ್ನ ಹೇಳ್ತಾವಳೆ. ಹೌದು, ಚಾಲೆಂಜ್ ಇವತ್ತೇ ಓನ್ಲಿ 100 ರೂಪಾಯಿ ಗೈಸ್. ಅದರಲ್ಲೂ ಸೋಲ್ತಾ ಇದ್ದಾಳೆ. 200 ರೂಪಾಯಿ ಕೊಡ್ಲೇಬೇಕು. 200 ರೂಪಾಯಿ ತಗೊಂಡು ಅದು ತೋರಿಸ್ತೀವಿ. ಎಷ್ಟು ಪ್ಲೇಟ್ ತಿನ್ಲು? 25 ಪೀಸಾ? 60 ತಿಂತೀನಿ ಅಂತಿದ್ಲು. 60 10 ಪ್ಲೇಟ್ಸ್ ಸೋದೋಗಿದ್ದಾಳೆ. ಸುಸ್ತಾಗಿ ಕುತ್ಕೊಂಡ್ಬಿಟ್ಟವಳಲ್ಲೇ. ಆದ್ರೂ ನಾನು ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ತಿಂದಿದ್ದೀನಿ. ಅಪ್ರಿಶಿಯೇಟ್ ಮಾಡ್ಬೇಕು ಇದಕ್ಕಾದ್ರೂ ನನ್ನ. ಚಾಲೆಂಜ್ ಎಲ್ಲ ಅಕ್ಸೆಪ್ಟ್ ಮಾಡ್ತಾರೆ. ಒಂದು 30% ಆದ್ರೂ ಮಾಡಿದೀನಿ ಗೈಸ್. ಮಾಡ್ಬಿಡ್ತೀನಿ, ಆಗ್ಬಿಡುತ್ತೆ 10 ಪ್ಲೇಟ್ ಯಾವ ಲೆಕ್ಕ ಅಂತ. ಎಕ್ಸ್ಪೀರಿಯನ್ಸ್ ಮಾಡಿದ್ದೆ, ಸೊ ನಾನು ಹೇಳ್ದೆ ಆಗಲ್ಲ ಅಂತ. ಬಟ್ ನೀವ್ ಎಕ್ಸ್ಪೀರಿಯನ್ಸಸ್ ಇವೆಲ್ಲ ಮಾಡ್ಬೇಕು. ನಾವು ಒಂದು ಪ್ಲೇಟ್ ಸುಕ್ಕ ತಗೊಂತಾ ಇದೀವಿ. ಇದೆಲ್ಲರಿಗೂ ಬ್ಯಾಟಿಂಗ್ ಮಾಡಿ ಫಸ್ಟ್ ನನ್ಗೆ. ನೈಟ್ ಊಟ ಮಾಡ್ತೀಯಾ? ಪಕ್ಕ ಮಾಡ್ತೀಯಾ? 5 ಪ್ಲೇಟ್ ತಿಂದಿದ್ಯಲ್ಲೇ. ಅದು ಇದು ಸಂಜೆ ಸ್ನಾಕ್ಸ್ ಮಾತ್ರ. ಇಷ್ಟು ಓಡಾಡ್ತೀವಲ್ಲ ಕರಗಿಸ್ತೀನಿ. ಆಮೇಲೆ ಗಾಯ್ಸ್, ಇದರಲ್ಲಿ ಗೀತಾ ಪ್ರೇಮ್ಗೆ ಏನಾದ್ರು ಆದ್ರೆ ಯಾರು ಜವಾಬ್ದಾರಿ? ಅವಳೇ ಜವಾಬ್ದಾರಿ. ಬಿಕಾಸ್ ಅವಳೇ ಚಾಲೆಂಜ್ ತಗೊಂಡಿದ್ದು. ಏನಿಲ್ಲ, ನೀವು ಕೇಳಿದ್ರೆ ನಾನು ಒಂದು ಚಾಲೆಂಜ್. ನೀವು ಅವರಿಂದ ಪ್ರಾಂಪ್ಟ್ ಬಂದಿದ್ದಕ್ಕೆ ನಾನು ಗೈಸ್, ಇನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರೋ ಹುಡುಗಿನ ಬಟ್ಟೆ ತಗೊಂಡಿಲ್ಲ. ಅವಾಗಲೇ ಹೋಗ್ತಾ ಇದ್ದೀವಿ ಬಟ್ಟೆ ತಗೊಳಕ್ಕೆ. ಬೆಂಗಳೂರಿಗೆ ಬಂದಿದ್ದೀವಿ ಅಂತ ಅಷ್ಟೇ. ಗೈಸ್, ಎಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಗೀತಾ ಪ್ರಿಯ ಯಾಕೋ ತಿಂದು ಇವಾಗ ಸ್ವಲ್ಪ ಸುಸ್ತು ಅಂತ ಹೇಳ್ತಾ ಇದ್ದಾಳೆ. ಒಂದು ಅರ್ಥ ಆಗ್ತಿಲ್ಲ. ತಿಂದಿದ್ದು ನಾನು, ಬೇರೆಯವರೆಲ್ಲ ಹೊಟ್ಟೆ ಬರೋ ನಮಗೆ ಯಾಕೆ ಹೊಟ್ಟೆ ಬರ ಆಗ್ಬಿಟ್ಟಿದೆ. ತುಂಬ ಏನೋ ತಿಂದ್ಬಿಟ್ಟಂಗೆ, ಬಟ್ ಏನೂ ತಿನ್ನಲಿಲ್ಲ. ಹೋಗ್ತಾ ಇದ್ದೀವಿ ಮನೆಗೆ. ಗೈಸ್, ಜಾಸ್ತಿ ತಿನ್ಬೋದು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಚಾಲೆಂಜಲ್ಲಿ ಸೋತಿದ್ದೀನಿ. ಸೊ 200 ರೂಪಾಯಿ ಕೊಡೋಕೆ ಒಪ್ಕೊಂಡಿದ್ದೀನಿ. ಸೊ ನಾನು ಕೊಡ್ತಾ ಇದ್ದೀನಿ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.